ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಲ್ಯಾಂಡ್ ಸರ್ವೇಯರ್ ಈ ಹುದ್ದೆಗಳಿಗೆ ಸಂಬಂಧಿಸಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಾರೆ ಈ ಎಕ್ಸಾಮ್ ಡೇಟ್ ಯಾವಾಗತ್ತೆ. ಸ್ನೇಹಿತರೆ, ಇಲ್ಲಿದೆ ನೋಡಿ, ಹೊಸ ಅಪ್ಡೇಟ್ ಕೂಡ ಬಂದಿರ್ತದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಿ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಲ್ಯಾಂಡ್ ಸರ್ವರ್ಗೆ ಸಂಬಂಧಿಸಿದಂತೆ ಏನು ಭೂಮಾಪಕ ಹುದ್ದೆಗಳಿಗೆ ಏನು ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಒಂದಿಷ್ಟು ಅಭ್ಯರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಆದರೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಇದು ಬ್ಯಾಡ್ ನ್ಯೂಸ್ ಕೂಡ ಆಗ್ತದೆ. ಅದು ಬ್ಯಾಡ್ ನ್ಯೂಸ್ ಯಾವುದು, ಗುಡ್ ನ್ಯೂಸ್ ಯಾವುದು ಇದರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, ಇದು ಬಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಬಂದ ಅಫಿಷಿಯಲ್ ಆದ ಪ್ಯಾಕ್ಸ್ ಆಗಿರ್ತದೆ. ಇಲ್ಲಿ ದಿನಾಂಕ ಕೂಡ ನೋಡ್ಕೋಬೋದು, 22/11/2024 ನಿನ್ನೆ ತನ ಬಂದ ಪ್ಯಾಕ್ಸ್ ಆಗಿರ್ತದೆ. ಏನಪ್ಪ ಇದರಲ್ಲಿ ಏನಿದೆ ಅಂತೇಳಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಆಯೋಗವು 2023-24ನೇ ಸಾಲಿನ ಗ್ರೂಪ್ ಸಿ ವೃಂದದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರು ಉಳಿಕೆ ಮೂಲ ವೃಂದದ 264 ಮತ್ತು ಹೈದರಾಬಾದ್ ಕರ್ನಾಟಕದ ಸ್ಥಳೀಯ ವೃಂದದ 100 ಹುದ್ದೆಗಳಿಗೆ ನೇಮಕಾತಿ ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಅಧಿಸೂಚನೆ 29/2/2024 ಹೊರಡಿಸಲಾಗಿತ್ತು. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ದಾರೆ ಎಕ್ಸಾಮ್ ಯಾವಾಗತ್ತಂದ್ರೆ ಇದು 264 ಉಳಿಕೆದು ನಮ್ಮ ನಾನ್ ಎಚ್ ಕೆದಾಗಿದ್ದರೆ ಎಚ್ ಕೆ ಅಭ್ಯರ್ಥಿ 100 ಪೋಸ್ಟ್ಗಳು ಖಾಲಿ ಇದ್ದು. ಆದರೆ ಇದಕ್ಕೆ ಸಂಬಂಧಿಸಿದಂಥ ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಈ ಪೋಸ್ಟ್ನಲ್ಲಿ ಒಂದಿಷ್ಟು ಹೆಚ್ಚಿಗೆ ಆಗ್ಯಾವ. ನಾನ್ ಎಚ್ ಕೆ ಮತ್ತು ಎಚ್ ಕೆಗೆ ಸಂಬಂಧಿಸಿದಂತೆ ಇದೇ ರಿಕ್ವೈರ್ಮೆಂಟಲ್ಲೇ ಪೋಸ್ಟ್ಗಳು ಹೆಚ್ಚಿಗೆ ಆಗ್ಯಾವ. ಅದ್ರ ಜೊತೆಗೆ ಏಜ್ ಕನ್ಸೆಷನ್ ಏಜ್ ರಿಲ್ಯಾಕ್ಸೇಷನ್ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಸಿಕ್ಕೋದಿಲ್ಲ, ಅಂಥ ಅಭ್ಯರ್ಥಿಗಳಿಗೆ ಇದು ಗುಡ್ ನ್ಯೂಸನೇ ಆಗ್ಬೋದು. ಆದರೆ ಒಂದಿಷ್ಟು ಅಭ್ಯರ್ಥಿಗಳ ಬ್ಯಾಡ್ ನ್ಯೂಸ್ ಯಾಕಪ್ಪ ಅಂದ್ರೆ ಈ ಹುದ್ದೆಗಳನ್ನ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಭೂಮಾಪಕ ಇದು ಕೇವಲ ಸೈನ್ಸ್ ಮೇಲೆ ಇರುವ ಅಭ್ಯರ್ಥಿಗಳಿಗೆ ಮಾತ್ರ ಸಂಬಂಧಿಸಿದಾಗಿರುತ್ತದೆ. ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದಲ್ಲ. ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂಥ ಅಭ್ಯರ್ಥಿಗಳಿಗೆ ಇದು ಗುಡ್ ನ್ಯೂಸ್ನ ಆಗಿತ್ತು. ಯಾಕಪ್ಪ ಅಂದರೆ ಎಕ್ಸಾಮ್ ಬರೆದ್ರೆ ಆಲ್ಮೋಸ್ಟ್ ಕಡಿಮೆ ಪಾಯಿಂಟ್ ಇತ್ತು, ಅವರು ಸಾಕಷ್ಟು ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರು ಕೂಡ ಇಲ್ಲಿ ಎಕ್ಸಾಮ್ಗೆ ಪಾಸ್ ಆಗೋ ಸಾಧ್ಯತೆ ಇತ್ತು. ಆದರೆ ಇಲ್ಲಿ ಗುಡ್ ನ್ಯೂಸೂ ಇದೆ, ಯಾಕಂದರೆ ಒಂದಿಷ್ಟು ಪೋಸ್ಟ್ಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ಆದರೆ ಇದ್ರ ಜೊತೆಗೆ ಅರ್ಜಿಯನ್ನು ಸಲ್ಲಿಸಲು ಮತ್ತೆ 15 ದಿವಸಗಳ ಕಾಲ ಟೈಮನ್ನು ಕೊಟ್ಟಿರ್ತಾರೆ. ಅದು ಏನೆಂಬುದು ಇಲ್ಲಿ ತಿಳಿಸ್ತೀನಿ ನೋಡಿ. ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮದ ಅನ್ವಯ ಸಂಬಂಧಿತ ನೇಮಕಾತಿ ಪ್ರಾಧಿಕಾರಗಳು ದೃಢೀಕರಿಸಿ ಸಲ್ಲಿಸಿರುವ ವರ್ಗೀಕರಣದ ಮೇರೆಗೆ ಉಳಿಕೆ ಮೂಲ ವೃಂದದ ಮುಖ್ಯ ಅಧಿಸೂಚನೆ ಸಂಖ್ಯೆ ಇಲ್ಲಿರ್ತದೆ. ಅದೇ ರೀತಿಯಲ್ಲಿ 29/2/2024ಕ್ಕೆ 296 ಹೆಚ್ಚುವರಿ ಹುದ್ದೆಗಳನ್ನು ಸೇರ್ಪಡಿಸಿ ಇಲ್ಲಿ ನಿಮ್ಗೆ ಲಾಭ ಆತ. ಯಾವುದಪ್ಪ ಅಂದ್ರೆ ಉಳಿಕೆ ಮೂಲ ವೃಂದದಲ್ಲಿ ನಿಮ್ಗೆ 296 ಪೋಸ್ಟ್ಗಳು ಬಂದು ಅಲ್ಲಿ ಎಷ್ಟು ಕೇವಲ 264 ಇದ್ದು ಪ್ಲಸ್ 296 ಇಷ್ಟು ಅದು. ಅದೇ ರೀತಿಯೇ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದು ಅಧಿಸೂಚನೆ ನೋಡ್ಕೋಬೋದು ನೀವು 22/11/2024 ಹಾಗೂ ಇದೇನ 22/11/2024 ಇದಕ್ಕೆ ಸಂಬಂಧಿಸಿದ ನೋಟಿಫಿಕೇಶನ್ಗೆ ಆಗಿರ್ತದೆ. ಇದಕ್ಕೆ ಆಲ್ರೆಡಿ ಏನು ಅರ್ಜಿ ಸಲ್ಲಿಸಿದ್ರೆ ಅವರು ಮೇಲೆಗೆ ಮತ್ತೆ ಪುನಃ ಅರ್ಜಿ ಸಲ್ಲಿಸೋದು ಅವಕಾಶ ಇರಲ್ಲ. ಅದೇ ರೀತಿ ಈಗ ನೋಡೋದು ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ಮುಖ್ಯ ಅಧಿಸೂಚನೆಯ ಸಂಖ್ಯೆ ಇಲ್ಲಿರ್ತದೆ. ಇದಕ್ಕೆ 29/2/2024 90 ಹುದ್ದೆಗಳನ್ನು ಕರೆಯಲಾಗಿತ್ತು ಅಂತ ಹೇಳ್ತಾರೆ. 100 ಹುದ್ದೆಗಳನ್ನು ಕರೆದಿದ್ದಾರೆ. ಈಗ ಮತ್ತೆ 90 ಹೆಚ್ಚುವರಿ ಹುದ್ದೆಗಳನ್ನು ಸೇರ್ಪಡೆಯ ಅಧಿಸೂಚನೆ ಇಲ್ಲಿದೆ. ಅದೇ ರೀತಿ 22/11/2024 ಹೊರಡಿಸಲಾಗಿರ್ತದೆ. ಸದರಿ ಸೇರ್ಪಡೆ ಅಧಿಸೂಚನೆಯಲ್ಲಿನ ಹುದ್ದೆಗಳನ್ನು ಸಹ ದಿನಾಂಕ 29/2/2024 ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ನಿಯಮಾನುಸಾರವಾಗಿ ಪ್ರಕ್ರಿಯೆ ಕೂಡ ನಡೀತದೆ. ಏನು ಸ್ನೇಹಿತರೆ, ನಮ್ಮ ಕರ್ನಾಟಕ ಸರ್ಕಾರ ವಯೋಮಿತಿ ಸಡಿಲಿಕೆಯನ್ನು ನೀಡುತ್ತಲ್ಲ, ಇಲ್ಲಿ 3 ವರ್ಷಗಳ ವಯೋಮಿತಿ ಸಡಿಲಿಕೆ. ಈ ವಯೋಮಿತಿ ಸಡಿಲಿಕೆ ಹಿನ್ನೆಲೆ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದನ್ನು ವಾಪಸ್ ಅಪ್ಲಿಕೇಶನ್ನ ಕರಿಬೇಕಾಗಿತ್ತು. ಅದರ ಜೊತೆಗೆ ಅಪ್ಲಿಕೇಶನ್ ಕರೆಯೋದ್ರ ಜೊತೆಗೆ ಇನ್ನೂ ಅಷ್ಟು ಪೋಸ್ಟ್ಗಳನ್ನು ಆ್ಯಡ್ ಮಾಡಿ ಅಪ್ಲಿಕೇಶನ್ನ ಕರೆದಿರ್ತಾರೆ. ಇಲ್ಲಿ ನೋಡ್ಕೋಬೋದು ನೀವು ಸಂಬಂಧಿಸಿದಂತೆ ಯಾವ ಜಾತಿಗೆ ಎಷ್ಟು, ಮೊದಲಿಗೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಅಂತ ಸಂಪೂರ್ಣವಾದ ಇಲ್ಲಿ ಮಾಹಿತಿ ಇರ್ತದೆ. ಈ PDF ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಇದನ್ನು ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊತೋದ್ರೆ ಟೈಮ್ ಭಾಳ ಆಗ್ತದೆ, ಅಭ್ಯರ್ಥಿಗಳು ಸಿಟ್ಟು ಹಾಕಾರಂತಲೇ ಹೇಳ್ಬೋದು. ಸ್ನೇಹಿತರಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ನೋಡ್ಕೊಬೋದು ನೀವು, ಪುನಃ ಅರ್ಜಿ ಸಲ್ಲಿಸಲು ದಿನಾಂಕ 25/11/2024 ಅರ್ಜಿ ಪ್ರಾರಂಭ ಆಗ್ತದೆ. ಯಾರಿಗೆಲ್ಲ ಇದು ಹೊಸ ಅಭ್ಯರ್ಥಿಗಳು ಫ್ರೆಷರ್ಸ್ ಅವರು ಕೂಡ ಅರ್ಜಿ ಸಲ್ಲಿಸ್ಬೋದು. ನೀವೇನು ಏಜ್ ರಿಲ್ಯಾಕ್ಸೇಷನ್ ಆದವರು ಅಷ್ಟೇ, ನಮ್ಮದು ಈಗ ಆಲ್ರೆಡಿ ಏಜ್ ಮುಗಿದಿತ್ತು ನಾವು ಅಷ್ಟೇ ಅರ್ಜಿ ಸಲ್ಲಿಸಬೇಕಾ, ಅಥವಾ ಈಗ ತಾನೇ PUC ಮುಗಿದ ಅಭ್ಯರ್ಥಿಗಳು ಅಥವಾ ಡಿಗ್ರಿ ಮುಗಿದ ಈ ನೋಟಿಫಿಕೇಶನ್ ಆದಾಗ 18 ವಯಸ್ಸು ಆಗದೇ ಇರೋ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಹೆಚ್ಚಿಗೆಗಾದರೂ ಸಲ್ಲಿಸಿ ಅಥವಾ ನಾನ್ ಹೆಚ್ಚಿಗೆಗಾದರೂ ಸಲ್ಲಿಸಿ, ನಿಮ್ಗೆ ಯಾವುದೇ ರೀತಿ ಅಭ್ಯಂತರ ಇರಲ್ಲ. ಮತ್ತು ಇದ್ರ ಜೊತೆಗೆ ಒಂದು
ಮೊದಲಿಗೆ ಒಂದು 264 ಇತ್ತು, ಒಂದು 100 ಹುದ್ದೆಗಳು ಮಾತ್ರ. ಇದು ನಮ್ಮ ಕರ್ನಾಟಕ. ಕರ್ನಾಟಕಕ್ಕೆ 296 ಹುದ್ದೆಗಳು ಆ್ಯಡ್ ಆಗ್ಯಾವ. ಅದೇ ರೀತಿಯ ಕಲ್ಯಾಣ ಕರ್ನಾಟಕಕ್ಕೆ 90 ಹುದ್ದೆಗಳು ಈ ರೀತಿ ಆ್ಯಡ್ ಆಗಿರ್ತಾವೆ. ಒಟ್ಟು 750 ಹುದ್ದೆಗಳ ಈ ನೋಟಿಫಿಕೇಶನ್ ಆಗಿರ್ತದೆ. ಇದು ಒಂದು ಬಂಪರ್ ಲಾಟ್ರಿನ ಅಂತ ಹೇಳ್ಬೋದು. ಆದರೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಆಲ್ರೆಡಿ ಪ್ರಿಪೇರ್ ಆಗಿದ್ರು. 2ನೇ ತಿಂಗಳದಾಗ ಇದನ್ನು ನೋಟಿಫಿಕೇಶನ್ ಆಗಿತ್ತು. ನಮ್ದು ಈಗ ಎಕ್ಸಾಮ್ ಬರ್ತದೆ, ಸಾಕಷ್ಟು ಅಭ್ಯರ್ಥಿ ಓದಿದ್ರು, ಮತ್ತು ಎಕ್ಸಾಮ್ ಕೂಡ ಮುಂದಕ್ಕೆ ಹೋಯ್ತು ನಿಮ್ದೀಗ. ಯಾಕಂದರೆ ಈಗ ಅರ್ಜಿ ಸಲ್ಲಿಸಲು ದಿನಾಂಕ ನೋಡ್ಕೋತಿರ್ಬೋದು ನೀವು ಇಲ್ಲಿ 25/11/2024 ಪ್ರಾರಂಭವಾಗಿ 9/12/2024 ನಿಮ್ಮದು ಅರ್ಜಿ ಸಲ್ಲಿಕೆಯನ್ನು ಪುನಃ ಪ್ರಾರಂಭ ಮಾಡಿರ್ತಾರೆ. ನೀವು ಯಾರಾದರೂ ಅರ್ಜಿಯನ್ನು ಸಲ್ಲಿಸಬೇಕನ್ನೋರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಇಲ್ಲಿ ಸೂಚನೆಯನ್ನು ನೋಡ್ಕೋಬೋದು. ಈ ಹಿಂದೆ ತಾಂತ್ರಿಕ ಕಾರಣದಿಂದ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿ ಮಾಡಲು ಸಾಧ್ಯವಾಗದ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿರ್ತಾರೆ. ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿಯ ಪರಿಷ್ಕೃತ ಪರೀಕ್ಷಾ ದಿನಾಂಕವನ್ನು ನಂತರದಲ್ಲಿ ಪ್ರಕಟಿಸಲಾಗುವುದು ಅಂತ KPSC ತರ ಬಂದ ಮಾಹಿತಿ ಕೂಡ ಆಗಿರ್ತದೆ. ಸ್ನೇಹಿತರೆ, ಇದು ಬಂದು KPSC ತರ ಬಂದ ಅಫಿಷಿಯಲ್ ಆದ ಮಾಹಿತಿ ಇರ್ತದೆ. ಯಾವುದೇ ರೀತಿಯ ಪೇಕರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಲು 25ರಿಂದ ಪ್ರಾರಂಭ ಆಗ್ತದೆ. ಯಾರ್ಯಾರೆಲ್ಲ ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದು ಅಂದ್ರೆ ಒಂದು 2-3 ದಿವಸ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಬನ್ನಿ. ಯಾಕಂದ್ರೆ ಈಗ ಒಬ್ಬೊಬ್ಬರು ಕಾಸ್ಟ್ ಇನ್ಕಮ್ ಮುಗಿದಿರ್ತಾವೆ, SC/ST ನಾರ್ಮಲ್ ಇರೋದು ಏನಾದರೂ ಡೇಟ್ ಮುಗಿದಿರ್ತಾವೆ. ಅಂಥ ಅಭ್ಯರ್ಥಿಗಳು ಇನ್ನೂ 3 ದಿವಸ ಟೈಮ್ ಐತೆ ನಿಮಗೆ. ಹೋಗಿ ಅರ್ಜಿಯನ್ನು ಸಲ್ಲಿಸಿ ಬರ್ರಿ. ಯಾವುದೇ ಕಾಸ್ಟ್ ಇನ್ಕಮ್ ಆಗಿರ್ಬೋದು, ಅದರ ಜೊತೆ PDP ಇದ್ರೆ PDP ಅದು, ಅಥವಾ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕದ ಮೀಸಲಾತಿ ಪ್ರಮಾಣ ಪತ್ರ ಅಥವಾ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಯಾವುದೇ ಇದ್ದರೂ ಕೂಡ ಇನ್ನು 3 ದಿವಸ ಒಳಗೆ ನೀವು ಎಲ್ಲ ಸರಿಯಾಗಿ ಸರಿಪಡಿಸಿಕೊಂಡು ತದನಂತರ ಅರ್ಜಿಯನ್ನು ಸಲ್ಲಿಸಬೇಕು. ಯಾಕಪ್ಪ ಅಂದ್ರೆ ಈಗ ಸಾಕಷ್ಟು ಅಭ್ಯರ್ಥಿಗಳು ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಮೀಸಲಾತಿಯನ್ನು ತೆಗಿಸಿರಂಗಿಲ್ಲ. ಇದು ಇನ್ನು ಇವತ್ತೊಂದು ದಿವಸ ಟೈಮ್ ಐತೆ ನಿಮ್ಗೆ. ಹೋಗಿ ಇವತ್ತು ನಿಮ್ದು ಆದಷ್ಟು ನಿಮ್ಮ ಕನ್ನಡ ಶಾಲೆ ಅಥವಾ ಪ್ರೌಢಶಾಲೆಗೆ ಹೋಗಿ ನಿಮ್ದು ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರೋದು ತೆಗಿಸಿರ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನೇಮಕಾತಿ ಏನು ಕೇಳ್ತಾರಂದ್ರೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ದು ಆಲ್ರೆಡಿ ಎಲ್ಲ ರೆಡಿ ಇರಬೇಕು. ಅರ್ಜಿ ಸಲ್ಲಿಸಿದ ನಂತರ ನೀವು ತೆಗೆಸಿದ್ರಂದ್ರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗೋ ಸಾಧ್ಯತೆ ಇರ್ತದೆ. ಆದಷ್ಟು ಫೇಲ ಮಾಡ್ತಾರೆ. ಯಾಕಂದ್ರೆ ನೀವು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸೋ ಒಂದು ಡೇಟ್ ಇರ್ತೈತಿ, ಅಲ್ಲಿ ಹೊಸದಾಗಿ ತೆಗೆಸಿದ ಡೇಟ್ ಬೇರೆ ಇರ್ತೈತಿ. ಅದಕ್ಕಾಗಿ ಯಾರಾದರೂ ಇನ್ನೂ ಆದರೂ ನಿಮ್ದು ಏನಾದರೂ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತೆಗೆಸೋದಿತ್ತಂದ್ರೆ ತೆಗಿಸಿ ಪುನಃ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟಿಫಿಕೇಷನ್ಗೆ ಸಂಬಂಧಿಸಿದ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಯಾವ ರೀತಿ ವಿದ್ಯಾರ್ಹತೆ ಸಂಬಂಧಿಸಿದಂತೆ ಏನೇನೆಲ್ಲ ಮೀಸಲಾತಿ ಇರ್ತಾವೆ, ಎಷ್ಟು ಯಾವ ಕ್ಯಾಟಗರಿಗೆ ಎಷ್ಟು, 2Aಗೆ ಎಷ್ಟು, 2Bಗೆ ಎಷ್ಟು, SCಗೆ ಎಷ್ಟು, STಗೆ ಎಷ್ಟು, ಪ್ರತಿಯೊಂದು ಡೀಟೇಲ್ ಆದ ವಿಡಿಯೋ ಮಾಡ್ತೀನಿ. ಇದೊಂದು ಅಪ್ಡೇಟ್ ಕೇಳಾಕತ್ತೀರಿ ಸಾಕಷ್ಟು ಅಭ್ಯರ್ಥಿಗಳು. ಒಂದು ಲ್ಯಾಡ್ ಸರ್ವರ್ದು ಎಕ್ಸಾಮ್ ಯಾವಾಗುತ್ತೆ ಸ್ನೇಹಿತರೆ. ನಿಮ್ಮದು ಎಕ್ಸಾಮ್ ಬಂದು ಪೋಸ್ಟ್ಪೋನ್ ಆಗಿದೆಯಾ, ಇದು ಅಪ್ಲಿಕೇಶನ್ ಎಲ್ಲ ಮುಗಿದ ನಂತರ ಒಟ್ಟರಿಗೂ ಕೂಡ ಒಮ್ಮೆ ಎಕ್ಸಾಮ್ ನಡೆಸ್ತಾರೆ. ಇದು ನಿಮಗೆ ಸ್ಪಷ್ಟವಾಗಿ ನೆನಪಿರಲಿ. ಇನ್ನೂ ಕೂಡ ಒಂದಿಷ್ಟು ಪೋಸ್ಟ್ಗಳು ಹೆಚ್ಚಿಗೆ ಆಗ್ಯಾವ. ನಿಮ್ಗೆ ಇನ್ನಷ್ಟು ಚಾನ್ಸ್ ಕೂಡ ಜಾಸ್ತಿ ಆಯಿತು. ಅದ್ರ ಜೊತೆಗೆ ಇನ್ನಷ್ಟು ಫೈಟ್ ಕೂಡ ಜಾಸ್ತಿನೂ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.